ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಸಿನಿಮಾ ಇನ್ನೂ ಬಾಕಿ ಇದೆ. ನಾವು ಮುಂದಿಟ್ಟಿರುವಂತಹ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲ ದೇಶದ ಯುವ ಜನತೆ ತಕ್ಕ ಉತ್ತರ ನೀಡಲಿದೆ ಅಂತ ಸಿಜೆಪಿ ಈಗಾಗಲೇ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಸಿಜೆಪಿ ಹೇಳ್ತಾ ಇರುವಂತದ್ದು ಈಗ ಏನ್ ನೋಡ್ತಾ ಇದ್ದೀರಲ್ಲ, ಏನ್ ಘಟನೆಗಳಾಗ್ತಾ ಇದೆಯಲ್ಲ, ಇದು ಜಸ್ಟ್ ಟ್ರೈಲರ್ ಅಷ್ಟೇ ಅಂತೆ. ಸಿನಿಮಾ ಬಾಕಿ ಇದೆ ಅಂತೆ. ನಾವು ಮುಂದಿಟ್ಟಿರುವಂತಹ ಬೇಡಿಕೆಗಳನ್ನ ಈಡೇರಿಸಿ ಇಲ್ಲ ದೇಶದ ಯುವ ಜನತೆ ತಕ್ಕ ಉತ್ತರ ನೀಡಲಿದೆ. ಕೇಂದ್ರ ಸರ್ಕಾರಕ್ಕೆ ಕಾಕ್ರೋಚ್ ಪಾರ್ಟಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಲಕ್ಷ ಲಕ್ಷ ಜನರನ್ನ ಸೇರಿಸ್ತೀವಿ, ಕಾಕ್ರೋಚ್ ವಾರ್ನ್. ಸಿಜೆಪಿ ಈಗ ಏನು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ರೀತಿಯಾಗಿ ಸಂಚಲನವನ್ನ ಸೃಷ್ಟಿ ಮಾಡಿದೆಯಲ್ಲ, ಸ್ಟೂಡೆಂಟ್ಗಳ ವಾರ್ ಏನ್ ನಡೀತಾ ಇದೆ, ಸ್ಟೂಡೆಂಟ್ಸ್ಗಳ ಪ್ರೊಟೆಸ್ಟ್ ಏನ್ ನಡೀತಾ ಇದೆ, ಯುವ ಜನತೆ ಯಾಕೆ ರೊಚ್ಚಿಗೆದ್ದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಟ್ರೈಲರು. ಸಿನಿಮಾ ಇನ್ನೂ ಬಾಕಿ ಇದೆ. ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಅಲ್ಲ, ಇಲ್ಲಿ ಓಕೆ ಏನು ಸ್ಟೂಡೆಂಟ್ಸ್ಗಳ ಮೇಲೆ ಕೈ ಮಾಡಬಾರ್ದಿತ್ತು, ಅವ್ರ ಮೇಲೆ ದಾಳಿ ಆಗ್ಬಿಟ್ಟಿದೆ, ಅವರನ್ನು ಹೊಡೆದ್ಬಿಟ್ಟಿದ್ದಾರೆ, ಹಲ್ಲೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರುವಂಥದ್ದು ನಾವು ಕೂಡ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ವಿ, ಸುದ್ದಿಗಳನ್ನ ಕೂಡ ಗಮನಿಸಿದ್ವಿ. ಬಟ್ ಇಲ್ಲಿ ಈ ಹಿಂದೆ ಕೂಡ ಪೊಲೀಸರ ಮೇಲೆ ವಿದ್ಯಾರ್ಥಿಗಳು ಕೂಡ ಹಲ್ಲೆ ಮಾಡಿದ್ದಾರೆ, ಕೈ ಮಾಡಿದ್ದಾರೆ, ಅವ್ರಿಗೂ ಕೂಡ ರಕ್ತ ಬರೆಯುವಂಥ ನಿಟ್ಟಿನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇದೆ. ಅದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಸಿಜೆಪಿ ಒಂದು ರೀತಿಯಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟನ್ನ ಹಿಡ್ಕೊಂಡು ಕೂತಿದೆಯಲ್ಲ, ಯಾಕೆ ರಾಜೀನಾಮೆಯ ಅವಶ್ಯಕತೆ ಏನಿದೆ ಅಂತ ಕೇಂದ್ರ ಕೇಳ್ತಾ ಇರುವಂತದ್ದು. ಅದರಲ್ಲಿ ಕ್ರೈಮ್ ಅಲ್ಲಿ ಭಾಗಿಯಾಗಿದ್ದಾರೆ ಅಲ್ವಾ, ಯಾರು ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಭಾಗಿಯಾಗಿದ್ದಾರಲ್ವಾ ಅಂತವ್ರಿಗೆ ನಾವು ಕಠಿಣ ಶಿಕ್ಷೆಯನ್ನೇ ಕೊಡ್ತಾ ಇದ್ದೀವಿ. ಯಾರು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ ವಿಸ್ತೃತವಾಗಿ. ರಾಜೀನಾಮೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೇಂದ್ರದ ನಿಲುವು. ಬಟ್ ಸಿಜೆಪಿ ಒಂದ್ ರೀತಿಯಲ್ಲಿ ವಾರ್ನನ್ನ ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ನಮ್ಮ ದೇಶ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಅನ್ನೋದೇ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ತನ್ನ ನಿಲುವು ಬದಲಿಸದಿದ್ರೆ ತಕ್ಕ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿಜೆಪಿ ರಾಷ್ಟ್ರೀಯ ವಕ್ತಾರ ಅಶುತೋಷ್ ರಾಂಕಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜುಲೈ 20ರಂದು ನಡೆದ ಪ್ರತಿಭಟನೆ ಕೇವಲ ಟ್ರೈಲರ್ ಅಷ್ಟೇ. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಸರಿ, ಮುಂದೆ ದೆಹಲಿಗೆ ಲಗ್ಗೆ ಇಡಲಿದ್ದಾರೆ ಲಕ್ಷಾಂತರ ಮಂದಿ. ರಾಜಧಾನಿಯಲ್ಲಿ ನಡೆಯಲಿದೆ ಐತಿಹಾಸಿಕ ಹೋರಾಟ. ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಲಿದೆ ದೇಶದ ಯುವ ಜನತೆ. ಇದು ಭಾರತದ ಅತಿ ದೊಡ್ಡ ಜನಾಂದೋಲನವಾಗಲಿದೆ. ಪ್ರಕರಣ ದಾಖಲಿಸಿದ್ರು ನ್ಯಾಯಕ್ಕಾಗಿ ಹೋರಾಡುತ್ತೇವೆ. ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳದಿದ್ರೆ ಹೋರಾಟ ಫಿಕ್ಸ್. ಇವರ ಬೇಡಿಕೆಗಳೇನು? ಇವರ ಬೇಡಿಕೆಗಳನ್ನ ಈಡೇರಿಸ್ತಿದ್ರೆ ತಕ್ಕ ಪಾಠ ಕಲಿಸ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಬಟ್ ಇವ್ರ ಬೇಡಿಕೆ ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ಯಾರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರಲ್ಲ, ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು ಅಂತ. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನೋಡಿದ್ರೆ, ಈ ರಾಜಕಾರಣದಲ್ಲಿ ನೈತಿಕತೆ ಬಗ್ಗೆ ಮಾತನಾಡುವಂಥದ್ದು ಯಾರಿಗೂ ಕೂಡ ಯೋಗ್ಯತೆ ಇಲ್ಲ ಅಂತಾನೆ ಹೇಳ್ಬೋದು. ಯಾವ ರಾಜಕಾರಣಿ ಎಷ್ಟು ನೈತಿಕತೆಯನ್ನು ಹೊತ್ಕೊಂಡು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈಗ ಸದ್ಯ ಸಿಚುವೇಶನ್ಸ್ ಅಲ್ಲಿ? ಹಂಗೆ ನೋಡಿದ್ರೆ ಎಲ್ಲ ಪಕ್ಷದಲ್ಲೂ ಕೊಡಬೇಕಾಗುತ್ತೆ ನಾಯಕರ ರಾಜೀನಾಮೆಯನ್ನ, ನೈತಿಕ ಹೊಣೆಯನ್ನ ಹೊತ್ಕೊಂಡು ಕೊಡಬೇಕು ಅಂತ ಅಂದ್ರೆ ಓಕೆ, ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕೇಂದ್ರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀರಾ, ಸತ್ಯಾಗ್ರಹವನ್ನ ಕೂಡ ನೀವು ಅಲ್ಲಿ ಮಾಡ್ತಾ ಇದ್ರಿ, ಏನು ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂಥ ಪ್ರೊಟೆಸ್ಟು, ಅದಕ್ಕೆ ಕೇಂದ್ರ ಕೂಡ ರೆಸ್ಪಾನ್ಸ್ ಮಾಡಿದೆ, ಮಾತನಾಡಿದೆ, ಅದೇನನ್ನೋದು ನಾವು ವಿಚಾರಿಸ್ತೀವಿ ಅಂತಾನೂ ಕೂಡ ಹೇಳಿತ್ತು. ಬಟ್ ಈಗ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಏನು 20 ದಿನಗಳವರೆಗೆ ಪ್ರೊಟೆಸ್ಟನ್ನು ಮಾಡಿದ್ರೆ, ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಆಯಿತು, ಆಗ ರೆಸ್ಪಾನ್ಸ್ ಮಾಡಿಲ್ಲ ಅನ್ನುವಂಥದ್ದು ಕೇಂದ್ರದ ಮೇಲೆ ಒಂದು ಸ್ಕೋಪ್ ಆಯಿತು ಯುವ ಜನತೆಗೆ. ಬಟ್ ಅದಾದ ನಂತರ ಏನು ಸಂಸತ್ ಚಲೋವನ್ನ ಮಾಡಿದ್ರು, ಅಂಥ ಸಂದರ್ಭದಲ್ಲೂ ಕೂಡ ರೆಸ್ಪಾನ್ಸನ್ನು ಮಾಡಿರುವಂಥದ್ದು. ಬಟ್ ಇಲ್ಲಿ
ಯಾರ ತಪ್ಪು ಯಾರು ಸರಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋದಾದ್ರೆ ಎಲ್ಲರಲ್ಲೂ ಕೂಡ ನ್ಯೂನತೆಗಳು ಕಾಣಿಸ್ತಾನೆ ಇದೆ. ಕೇಂದ್ರ ಕೂಡ ರೆಸ್ಪಾನ್ಸ್ ಮಾಡಬೇಕಿತ್ತು, ಯಾಕೆ ಪ್ರತಿಭಟನೆ ಏನು ಅನ್ನೋದರ ಕುರಿತಾಗಿ ಮಾತನಾಡಬೇಕಿತ್ತು. ಓಕೆ, ಅದಾದ ಮೇಲೆ ಯುವಕರು ವಿದ್ಯಾರ್ಥಿಗಳು ತಾವು ವಿದ್ಯಾರ್ಥಿಗಳು ಅನ್ನೋದನ್ನೇ ಮರೆತು ಇಲ್ಲಿ ನಡೀತಾ ಇದ್ದಂಥ ಪ್ರೊಟೆಸ್ಟ್ ಏನಿದೆಯಲ್ಲ, ಇಲ್ಲಿ ಒಂದು ಇಂಟೆನ್ಷನ್ಗೋಸ್ಕರನೇ ಆಗ್ತಾ ಇದೆಯಾ, ಕೇವಲ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತನೇ ಆಗ್ತಾ ಇದೆಯಾ ಪ್ರತಿಭಟನೆ? ಇಲ್ಲಿ ರಾಜಕೀಯವಾಗಿ ಸಾಕಷ್ಟು ಷಡ್ಯಂತ್ರಗಳು ಕೂಡ ಕಾಣಿಸ್ತಾ ಇರುವಂಥದ್ದು ಮೇಲ್ನೋಟಕ್ಕೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಸತ್ಯಾಗ್ರಹ, ಏನಾಗುತ್ತೆ, ಕೇಂದ್ರದ ನಿರ್ಧಾರ ಏನು ಇದರಲ್ಲಿ? ಒಂದು ಕಡೆ ಹೇಳ್ತಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ, ಮತ್ತೊಂದು ಕಡೆ ನಿನ್ನೆ ಆದಂಥ ಪ್ರೊಟೆಸ್ಟಲ್ಲಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕರೆಲ್ಲ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ. ಇಲ್ಲಿ ರಾಜೀನಾಮೆ ಇಂಪಾರ್ಟೆಂಟಾ ಅಥವಾ ವಿದ್ಯಾರ್ಥಿಗಳಿಗೆ ಆದಂಥ ವಿಚಾರಕ್ಕೆ ನ್ಯಾಯ ಕೊಡಿಸುವಂಥದ್ದು ಇಂಪಾರ್ಟೆಂಟಾ ಗೊತ್ತಾಗ್ತಿಲ್ಲ.